ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು. ಹುಡ್ಕೋ ಬಡಾವಣೆ ಗಣೇಶನ ಅದ್ದೂರಿ ಮೆರವಣಿಗೆ. ಗಮನ ಸೆಳೆದ ನಾಸಿಕ್ ಡೋಲು ಮೇಳ. ವಾರ್ತೆಗಳ ವಿವರ. ಮುದ್ದೇಬಿಹಾಳ ಪಟ್ಟಣದ ಹುಡ್ಕೋ ಬಡಾವಣೆಯ ಶ್ರೀ ಗಜಾನನ ಯುವಕ ಮಂಡಳಿಯ ಶ್ರೀ ಗಣೇಶನ ಮೆರವಣಿಗೆ ಅದ್ದೂರಿಯಾಗಿ ಶನಿವಾರ ಆಚರಿಸಲಾಯಿತು. ಸಾಯಂಕಾಲ 6 ಗಂಟೆಯಿಂದ ಪಟ್ಟಣದ ಶ್ರೀ ಬನಶಂಕರಿ ದೇವಿ ದೇವಾಲಯದಿಂದ ಆರಂಭವಾದ ಶ್ರೀ ಗಣೇಶನ ಅದ್ದೂರಿ ಮೆರವಣಿಗೆ ರಾತ್ರಿ 9 ಗಂಟೆಯವರೆಗೆ ನಡೆಯಿತು. ಮಹಾರಾಷ್ಟ್ರದ ಸೊಲ್ಲಾಪುರದಿಂದ ಗಣೇಶ ಮೂರ್ತಿಯನ್ನ ತರಲಾಗಿತ್ತು ಮತ್ತು ಈ ಗಣೇಶನ ಮೆರವಣಿಗೆಗೆ ಸೊಲ್ಲಾಪುರದಿಂದಲೇ ನಾಸಿಕ್ ಡೋಲ್ ಮೇಳವು ಆಗಮಿಸಿ ಸೇರಿದ ಗಣೇಶ ಭಕ್ತರಲ್ಲಿ ಮಿಂಚಿನ ಸಂಚಾರವನ್ನ ಮಾಡಿಸಿತ್ತು. ಅದ್ದೂರಿ ಡೋಲ್ ಮೇಳದ ಡೋಲ್ ವಾದನ ಜನರಲ್ಲಿ ಭಕ್ತಿಯ ಸಂಚಾರ ಹೊಸ ಹುಮ್ಮಸ್ಸನ್ನು ಮೂಡಿಸಿ ಭಕ್ತಗಣದ ಗಮನವನ್ನ ಸೆಳೆಯಿತು. ಪಟ್ಟಣದ ಬಸವೇಶ್ವರ ವೃತ್ತ ಮಾರ್ಗವಾಗಿ ಹುಡ್ಕೋ ಬಡಾವಣೆಯ ಉದ್ಯಾನವನದ ಗಣೇಶನ ಕಟ್ಟೆಯವರೆಗೆ ಭವ್ಯ ಮೆರವಣಿಗೆಯನ್ನ ಮಾಡಲಾಯಿತು. ಮೆರವಣಿಗೆಯಲ್ಲಿ ಮಹಿಳೆಯರು, ಮಕ್ಕಳು, ಯುವಕರು ಭಾಗವಹಿಸಿದ್ದರು. ಕಳೆದ 16 ವರ್ಷಗಳಿಂದ ಹುಡ್ಕೋ ಬಡಾವಣೆ ಗಜಾನನ ಯುವಕ ಮಂಡಳಿ ಗಣಪತಿಯನ್ನ ಕೂರಿಸುತ್ತಾ ಬರುತ್ತಿದೆ. ಪ್ರತಿ ವರ್ಷವೂ ಅದ್ದೂರಿಯಾಗಿ ಮತ್ತು ಸನಾತನ ಧರ್ಮದ ಆಚರಣೆಯ ಮಹತ್ವವನ್ನು ಸಾರುತ್ತಾ ಗಜಾನನ ಉತ್ಸವ ಕಾರ್ಯಕ್ರಮಗಳನ್ನು ಆಚರಿಸಿಕೊಂಡು ಬರುತ್ತಿದೆ ಮತ್ತು ಸಾರ್ವಜನಿಕವಾಗಿ ಗಣೇಶ ಉತ್ಸವವನ್ನು ಆರಂಭಿಸಿದ ಗೋಖಲೆಯವರ ಮತ್ತು ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನ ಸಾರ್ವಜನಿಕವಾಗಿ ಗಣೇಶ ಉತ್ಸವದಿಂದ ಆರಂಭವಾಯಿತು ಎಂದು ಗಜಾನನ ಮಂಡಳಿಯ ನೇತಾಜಿ ನಿಲುವಡೆ ಪುನೀತ್ಯಪ್ಪರಿಗೆ ಹೇಳಿದರು. ಈ ವರ್ಷವೂ ವಿಶೇಷ ಮನರಂಜನೆ, ಮಹಿಳೆಯರಿಂದ ರಂಗೋಲಿ ಸ್ಪರ್ಧೆ, ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಅನ್ನ ಸಂತರ್ಪಣೆಯನ್ನ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಇಟ್ಟುಕೊಂಡು ಸಹ ಈಗ
ಅತ್ಯಂತ ವಿಜೃಂಭಣೆಯಿಂದ ಈ ವರ್ಷ ನಮ್ಮ ಗಣೇಶೋತ್ಸವವನ್ನು ಮಾಡಿದ್ದಾರೆ. ಗಣೇಶೋತ್ಸವ 16 ವರ್ಷದ ಇದು ನಮ್ಮ ಹುಡುಕೋದು. ಈ ಹುಡುಕೋದ ಗಣೇಶೋತ್ಸವಕ್ಕೆ ಇಲ್ಲೇ ಇರುವಂಥ ಎಲ್ಲ ಭಕ್ತಾದಿಗಳು ಸಹ ಅತ್ಯಂತ ತಮ್ಮ ತನುಮನ ಧನಗಳಿಂದ ಮತ್ತು ಅದೇ ರೀತಿಯ ಸೋದರಿಯರು ಸಹ ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟುಕೊಂಡು ಇದಕ್ಕೆ ಎಲ್ಲ ರೀತಿಯಿಂದ ಸಹಕಾರವನ್ನು ಕೊಟ್ಟಿದ್ದಾರೆ. ಪ್ರತಿ ವರ್ಷದಂತೆಯೂ ಸಹ ಈ ವರ್ಷವೂ ಸಹ ಅತ್ಯಂತ ವಿಜೃಂಭಣೆಯಿಂದ ನಾವು ಗಜಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದಕ್ಕೆ ಅಂಗವಾಗಿ ಇವತ್ತು ನಾವು ರಸಮಂಜರಿ ಕಾರ್ಯಕ್ರಮ ಇರ್ಬೋದು, ರಂಗೋಲಿ ಸ್ಪರ್ಧೆಗಳಿರ್ಬೋದು, ಆನಂತರ ಬೇರೆ ಸ್ಟೇಟ್ಗಳಿಂದ ತರುವಂಥ ಡೋಲ್ಗಳ ಕಾರ್ಯಕ್ರಮಗಳಿರ್ಬೋದು. ಈಗ ಎಲ್ಲರೂ ಸಹ ಸ್ನೇಹಮಯವಾಗಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಯಾರಲ್ಲೂ ಸಹ ಒಂದು ಸಣ್ಣ ಪ್ರಮಾಣದ ಸಹ ಒಡಕೂ ಸಹ ಇಲ್ಲ. ಎಲ್ಲರೂ ಒಂದು ಸೋದರತ್ವದಿಂದ ಹಿಂದೂ ಧರ್ಮದ ಪರಂಪರೆಯಾದಂಥ ಈ ಸನಾತನ ಧರ್ಮವನ್ನು ಪಾಲನೆ ಮಾಡ್ಕೊತ ಹೊಂಟಿದ್ದಾರೆ. ಇದನ್ನು ಮೂಲತಃ ಪ್ರತಿಷ್ಠಾಪನೆಯನ್ನು ಮಾಡಿದಂಥ ಸ್ವತಂತ್ರ ಕಿಚ್ಚನ್ನು ಹಚ್ಚಿದಂಥ ಶ್ರೀ ಗೋಖಲೆ ಅವರಿಗೆ ಸಹ ನಾವು ನಮ್ಮ ಎಲ್ಲ ಹಿಂದೂ ಧರ್ಮದ ಭಕ್ತಾದಿಗಳು ಅವರಿಗೆ ಅನಂತವಾದ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದರೆ ಗಜಾನನ ಉತ್ಸವಕ್ಕೂ ಅಂಗವಾಗಿ ಈ ಕಾರ್ಯಕ್ರಮ ಏರ್ಪಡಿಸೋದ್ರಿಂದ ಎಲ್ಲ ಹಿಂದೂ ಸಂಘಟನೆಗಳು ಸಹ ಆಗ್ತಾ ಇದ್ವಿ. ಅದೇ ರೀತಿ ಜನರಲ್ಲಿ ಈಗ ಮೀಡಿಯಾದವರಾಗಿ ಹೇಳುವುದೊಂದು ಏನಂದ್ರೆ, ಈ ಕಂಪ್ಯೂಟರೈಸರ್ನಿಂದ ಎಲ್ಲ ಥರದಿಂದ ಎಲ್ಲ ಯುವಕರು ಸಹ ಎಲ್ಲ ರೀತಿಯಿಂದಲೂ ಕೆಡಾಕತ್ತಾರೆ. ಇದೇ ಒಂದೇ ದೃಷ್ಟಿಯಿಂದ ಇಲ್ಲ. ಆದರೆ ಈ ಧರ್ಮಾಚರಣೆಗಳು ಮಾಡೋದ್ರಿಂದ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಆಚರಣೆ ಮಾಡೋದ್ರಿಂದ ಇಲ್ಲಿ ಸೋದರತ್ವ ಇರ್ಬೋದು ಅಥವಾ ಇಲ್ಲಿ ಒಂದು ಮಾನವೀಯತೆ ಮೌಲ್ಯಗಳನ್ನು ಇರ್ಬೋದು ಸಹ ನಾವು ಉಳಿಸಲು ಸಾಧ್ಯವಾಗಿದೆ. ಇದಕ್ಕಾಗಿ ಶ್ರಮ ಪಡುತ್ತಿರುವಂಥ ನಮ್ಮ ಹುಡುಕೋದು ಎಲ್ಲ ಕಾಲನಿಯ ಯುವ ಮಿತ್ರರಿಗೆ ಇದೊಂದು ಅವ್ರಿಗೆ ಎಲ್ಲರೂ ಸಹ ಎಲ್ಲ ರೀತಿಯಿಂದ ನಾವು ಬೆಂಬಲವನ್ನು ಕೊಡಬೇಕು. ಅದೇ ರೀತಿಯ ಮುದ್ದೇವಾಳದಲ್ಲಿ ಎಲ್ಲ ಓಣಿಯಲ್ಲಿ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ವಿಜೃಂಭಣೆಯಿಂದ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಆಚರಣೆ ಮಾಡುವಂಥ ಎಲ್ಲ ಯುವಕರಿಗೆ ಸಹ ಈ ಒಂದು ಸಂಸ್ಕೃತಿಯ ಪಾಠಕ್ಕಾಗಿ ನಾವೆಲ್ಲ ರೀತಿಯಿಂದ ಬೆಂಬಲವನ್ನು ಕೊಡಬೇಕು. ಈ ರೀತಿ ಮಾಡೋದರಿಂದ ಮುಂಬರುವ ದಿನಗಳಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಯ ಪಾರಂಪರ್ಯವನ್ನು ಉಳಿತದೆ. ಇಲ್ಲಪ್ಪ ಅಂತಂದರೆ ಕೇವಲ ನಾವು ಒಂದು ವಿದೇಶಿಯ ವಿದೇಶಿಯ ಒಂದು ಸಂಸ್ಕೃತಿಯ ಮೋಹಕ್ಕಾಗಿ ನಾವೆಲ್ಲ ಹುಡುಗರು ಕೆಡ್ತಾ ಇದ್ದಾರೆ ಈಗಿನ ಕಾಲದಲ್ಲಿ. ಅದಕ್ಕಾಗಿ ದಯವಿಟ್ಟು ಎಲ್ಲ ಭಕ್ತಾದಿಗಳನ್ನು ವಿನಂತಿ, ಯಾವುದೇ ರೀತಿಯಲ್ಲಿ ಒಂದು ಈ ಸಂಸ್ಕೃತಿಗಳನ್ನ ಆಚರಣೆ ಮಾಡೋದಾಗಲಿ, ಹಿಂದೂ ಸಂಸ್ಕೃತಿಗಳು ಯಾವುದೇ ಆಚರಣೆಗಳು ಮಾಡೋದಾಗಲಿ ಎಲ್ಲರೂ ಸಹ ತಮ್ಮ ತನುಧನ ಮನಗಳಿಂದ ಪ್ರೋತ್ಸಾಹಿಸಬೇಕು. ನಾವು ಹುಡುಕೋ ಕಾಲೋನಿಯಲ್ಲಿ ಶ್ರೀ ಗಜಾನನ ಯುವಕ ಮಂಡಳಿ ಹುಡುಕೋ ಕಾಲೋನಿ ಅಂತೇಳಿ ನಾವು ಕಳೆದ 16 ವರ್ಷಗಳಿಂದ ಶ್ರೀ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮ ಬಡಾವಣೆ ಎಲ್ಲ ಮೊದಲ ಜನಸಂಖ್ಯೆ ತುಂಬ ಕಡಿಮೆ ಇತ್ತು. ಬರ್ತಾ ಜನಸಂಖ್ಯೆ ಹೆಚ್ಚಾಗಿದೆ. ಸಾಕಷ್ಟು ನಮ್ಮ ಬಡಾವಣೆಯಲ್ಲಿ ಹಿರಿಯರು ನಮಗೆ ಪ್ರೋತ್ಸಾಹವನ್ನು ನೀಡಿ ಮತ್ತು ತಾಯಂದಿರು ನಮಗೆ ಪ್ರೋತ್ಸಾಹವನ್ನು ನೀಡಿ ನಮಗೆ ಸಹಕರಿಸಿದ ಕಾರಣಕ್ಕೆ ನಾವು ವರ್ಷದಿಂದ ವರ್ಷಕ್ಕೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮತ್ತು ವಿಜೃಂಭಣೆಯಿಂದ ಮಾಡ್ತಾ ಬರ್ತಾ ಇದ್ದೀವಿ. ಅದೇ ರೀತಿ ಕಳೆದ ಒಂದು 10 ವರ್ಷಗಳಿಂದ ನಾವು ನಮ್ಮ ಸನಾತನ ಸಂಸ್ಕೃತಿ ಅಂತ ಹಿಂದೂ ಧರ್ಮದ ಆಚಾರ ವಿಚಾರ ಪದ್ಧತಿಯನ್ನು ನಾವು ಅಳವಡಿಸ್ಕೋಬೇಕು, ಅದನ್ನು ಜನರಿಗೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಕಡೆ ವಿದ್ಯುತ್ ಅಲಂಕಾರ ಹಾಗೂ ಕೇಸರಿ ಭಗವ ಅದನ್ನು ಅಲಂಕಾರವನ್ನು ಮಾಡಿ, ಆಮೇಲೆ ಈಗ DJ ಅದನ್ನೆಲ್ಲ ಸ್ವಲ್ಪ ಬಿಟ್ಟು ಕಡಿಮೆ ಮಾಡಿ ಸೋಲಾಪುರ ಮತ್ತು ನಾಸಿಕ್, ಸಾಂಗ್ಲಿ, ಕೊಲ್ಹಾಪುರದಿಂದ ನಾಸಿಕ್ ಡೋಲನ್ನು ತರಿಸಿ ಜನರಿಗೆ ಅದರ ಅರಿವನ್ನು ಮೂಡಿಸಿ ಜನರು ಅದನ್ನು ಮನೋರಂಜನೆ ಪಡೀಲಿ ಅಂತೇಳಿ ಅಲ್ಲಿಂದ ತರಿಸಿ ಭವ್ಯವಾದ ಮೆರವಣಿಗೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಅದೇ ರೀತಿ ನಾವು ಪ್ರತಿ ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಬರ್ತಾ ಇದ್ದೀವಿ. ಈ ಬಾರಿಯೂ ಕೂಡ ಕೆಲವು ಕಾರ್ಯಕ್ರಮಗಳನ್ನ ಮತ್ತೆ ವಿಶೇಷವಾಗಿ ಹಾಕ್ಕೊಂಡಿದ್ದೀವಿ. ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ನಿನ್ನೆ ಸೋಲಾಪುರದ ಭವ್ಯವಾದ ನಾಸಿಕ್ ಡೋಲ ಮೂಲಕ ಪ್ರತಿಷ್ಠಾಪನೆ ಮಾಡಲಾಯಿತು. ಅದೇ ರೀತಿ ಇಂದು ಅಂದರೆ ರವಿವಾರ ಜನಪದ ಕಲೆ ಹಾಗೂ ಜಾನಪದ ಸಂಸ್ಕೃತಿ ಇರತಕ್ಕಂಥ ಕೆಲವು ಸಂಗೀತ ಮತ್ತು ಹಾಸ್ಯ ರಸಮಂಜರಿಯನ್ನು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡ್ತಾ ಬಂದಿದ್ದೀವಿ ಇವತ್ತು. ಅದೇ ರೀತಿ ನಾಳೆ ನಮ್ಮ ಬಡಾವಣೆಯ ತಾಯಂದಿರು ಹಾಗೂ ಸಹೋದರಿಯರು ಹಾಗೂ ಮುದ್ದು ಮಕ್ಕಳ ಸಲುವಾಗಿ ಮನೋರಂಜನಾ ಕಾರ್ಯಕ್ರಮ, ರಂಗೋಲಿ ಸ್ಪರ್ಧೆ, ಆಮೇಲೆ ವಿವಿಧ ರೀತಿಯ ಆಟಗಳನ್ನ ಆಯೋಜನೆ ಮಾಡಲಾಗಿದ್ದು ನಾಡಿದ್ದು ಮಹಾಪ್ರಸಾದ ಇರುತ್ತದೆ. ಪ್ರತಿ ವರ್ಷವೂ ನಾವು 5 ದಿನ ಅದ್ದೂರಿಂದ ನಾವು ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ ಈ ವರ್ಷ ಕೂಡ ಗಣಪತಿ ವಿಸರ್ಜನಾ ಸಮಯದಲ್ಲಿ ನಾವು ನಮ್ಮ ಜಾನಪದ ಕಲೆಯಾದಂಥ ಗಾರುಡಿ ಗೊಂಬೆ ಕುಣಿತದ ಒಂದು ಭವ್ಯವಾದ ಗೊಂಬೆ ಮೆರವಣಿಗೆಯನ್ನು ಆಯೋಜನೆ ಇಟ್ಕೊಂಡಿದ್ದೀವಿ. ನಮ್ಮದು ವಿಷಯ ಮತ್ತು ಏನಪ್ಪ ಅಂದ್ರೆ ಎಲ್ಲ ಗಣಪತಿ ಕೂಡಿಸ್ತಾರಲ್ಲ ಅಲ್ಲಿ ಅಶ್ಲೀಲ ಮತ್ತು ಅವಾಚ್ಯ ಕೆಲವೊಂದು ಕೆಟ್ಟ ಚಟುವಟಿಕೆಗಳನ್ನೆಲ್ಲ ನಡೀಬಾರ್ದು. ನಮ್ಮ ಸಂಸ್ಕೃತಿ ಮತ್ತು ಧರ್ಮ ಪರಂಪರೆ ಉಳಿಬೇಕು ಅಂತ ನಮ್ಮ ಉದ್ದೇಶ. ಅದನ್ನು ಎಲ್ಲರಿಗೂ ತಿಳಿಪಡಿಸ್ಬೇಕಂತೇಳಿ ನಾವು ನಮ್ಮ ಊರಲ್ಲಿ ಸ್ವಲ್ಪ ವಿಶೇಷವಾಗಿ ಧರ್ಮದ ಪರವಾಗಿ ಮತ್ತು ಧರ್ಮದ ನೆಲೆಯಲ್ಲಿ ನಾವು ಇಲ್ಲಿ ಅಲಂಕಾರ ಮತ್ತು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಬರ್ತಾ ಇದ್ದೀವಿ. ಮತ್ತು ನಾಡ್ದ ಅನ್ನಪ್ರಸಾದದು ಕಾರ್ಯಕ್ರಮ ಇರುತ್ತದೆ. ಎಲ್ಲರೂ ನಮ್ಮ ಓಣಿ ಬಣಾವಣೆ ಎಲ್ಲರೂ ಬಂದು ಅನ್ನಪ್ರಸಾದ ಸ್ವೀಕರಣೆ ಮಾಡ್ತಾರೆ. ಇದೇ ಥರ ನಮ್ಮದು ಪ್ರತಿ ವರ್ಷ ನಡ್ಕೊತ ಬಂದಿದೆ. ಮುಂದಿನ ವರ್ಷ ಇದೇ ಥರ ನಡ್ಕೊತ ಹೋಗಲಿ. ಗಣಪ ಎಲ್ಲರಿಗೆ ಆಶೀರ್ವಾದ ಕೊಟ್ಟು ಎಲ್ಲರಿಗೆ ಸಂತೋಷವಾಗಿಡಲಿ ಅಂತೇಳಿ ಮೂಲತಃ ನಮ್ಮ ಗಣೇಶನ ಇಲ್ಲಿ ಸ್ಥಾಪನೆ ಮಾಡಲು ಹಿರಿಯರಾದಂಥ ಹಿರೇಮಠರು ಇರ್ಬೋದು, ಪುನೀತ್ ಹಿಪ್ಪರಿಯವರು ಇರ್ಬೋದು, ಸುಖಾಲಿಯವರು ಇರ್ಬೋದು, ನಿಂಗೋಳಿಯವರು ಇರ್ಬೋದು, ಹೀಗೆ ಹಲವಾರು ಇನ್ನೂ ಭಾಳಷ್ಟು ಯುವಕರು ಕೂಡ್ಕೊಂಡು ಇದನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಮೂಲತಃವಾಗಿ ನಾವು ರತ್ನಾಕರ ಬಗ್ಗೆ
ನಮ್ಮ ರತ್ನಾಕರ್ ಬಗ್ಗೆ ಹೇಳ್ಬೇಕಂತಂದ್ರೆ ಅವ ಹೆಚ್ಚು ಹುಡ್ಕೋದಾಗ ಯಾವ ಊರನವ ಯಾವ ಪಾರ್ಟಿಯವ ಯಾವ ಪಕ್ಷನವ ಯಾರಿಗೂ ಗೊತ್ತಿಲ್ಲ, ಆದರೆ ಎಲ್ಲ ಹುಡ್ಕೋದವ್ರಿಗೆ ಎಲ್ಲರಿಗೂ ಬೇಕಾದಂಥ ಒಬ್ಬ ವ್ಯಕ್ತಿ ಆಗಿದ್ದವ. ಅವ ಇಲ್ಲಿ ಪ್ರತಿಯೊಂದು ಮನೆಯವರು ಯಾವುದೇ ಒಂದು ಕೆಲಸ ಹೇಳಿ ಏನೇ ಹೇಳಿ ಒಂದು ಕಷ್ಟದಿರಲಿ ಅಥವಾ ಒಂದು ಚಲೋದಿರಲಿ ಎಲ್ಲ ಕಾರ್ಯಕ್ರಮಗಳಿಗೂ ಅವ ಮತ್ತು ಪುನೀತ್ ಕಂಪಲ್ಸರಿ ಹಾಜರಾಗ್ತಿದ್ರು. ಅವ್ರಿಗೆ ಯಾರೂ ಹೇಳಾರ್ದವರು ಒಬ್ಬರು ಪಾಪಿಗಳೇ ಅನ್ಬೇಕು ನಾವು. ಖರೆ ಅಂದ್ರೆ ಅಷ್ಟು ಅವರು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ತಮ್ಮ ವೈಯಕ್ತಿಕ ಜೀವನ ತಮ್ಮ ಸಂಸಾರಿಕ ಜೀವನವನ್ನು ಬಿಟ್ಟು ಸಹ ಅವರು ತೊಡಗಿಸ್ಕೊಂಡಿದ್ರು. ಇವತ್ತಿನ ಮಿತಿಗೆ ಅವ ರತ್ನಾಕರ್ಗಿಲ್ಲ ಅನ್ನೋದು ನಮ್ಮ ಹುಡುಕೋ ಕಮಿಟಿಗೆ ಅತ್ಯಂತ ದುಃಖದಾಯಕ ಘಟನೆ. ಈ ವೇಳೆ ಗಜಾನನ ಯುವಕ ಮಂಡಳಿಯ ಪವನ್ ಸುಕಾಲಿ, ಚೇತನ್ ಅಂಗಡಿ, ರಾಹುಲ್ ದೊಡ್ಮನಿ, SM ಮುಳವಾಡ್, ಸುನೀಲ್ ನಾಗಮೂರ್ತಿ, ಪ್ರಕಾಶ್ ಪಾಟೀಲ್, ಸುರೇಶ್ ಮುದೂರ್, ಸಂತೋಷ್ ಮ್ಯಾಗೇರಿ, ನವೀನ್ ಅಂಗಡಿ, ಸಚಿನ್ ನಿಂಗ್ವಾಳ್, ಪ್ರಶಾಂತ್ ಹಿಪ್ಪರ್ಗಿ, ಶರತ್ ಕದಂ ಮುಂತಾದವರು ಉಪಸ್ಥಿತರಿದ್ದರು. ಗಜಾನನ ಮಹಾರಾಜ್ ಕೆ, ಶ್ರೀ ಹುಡ್ಕೋ ಗಜಾನನ ಮಹಾರಾಜ್ ಕೆ.